ಪ್ರೈಮಾಡಿಯಲ್ ಎನರ್ಜಿ ಅಂತ ಕರಿತೀವಿ ಇದನ್ನು. ಅಂದರೆ ಒಂದು ಸೃಷ್ಟಿ ಆಗಬೇಕು ಅಂತಂದರೆ, ಒಂದು ಮಗು ಹುಟ್ಟಬೇಕು ಅಂತಂದರೆ, ಒಂದು ಎನರ್ಜಿ ಸಿಗಬೇಕು ಅಂದರೆ ಪ್ರೈಮಾಡಿಯಲ್ ಎನರ್ಜಿ, ಅದನ್ನು ಆದಿಶಕ್ತಿ ಅಂತ ಕರಿತೀವಿ. ಈ ತತ್ವಶಾಸ್ತ್ರ ಅಥವಾ ಸ್ಪಿರಿಚುಯಾಲಿಟಿ ತಗೊಂಡ್ರೆ ಅದು ಬೇರೆ ಬೇರೆ ಅರ್ಥ ಕೊಡುತ್ತೆ. ಆದರೆ ವೈಜ್ಞಾನಿಕವಾಗಿ ನಾವು ನೋಡೋದಾದರೆ ಇಡೀ ಜಗತ್ತಿನಲ್ಲಿರುವ ಎಲ್ಲ ಮನುಷ್ಯರ ದೇಹದಲ್ಲಿ ಶಕ್ತಿ ಬಿಡುಗಡೆ ಮಾಡೋದು ಮೈಟೊಕಾಂಡ್ರಿಯಾ. ಅಂದರೆ ಪವರ್ ಹೌಸ್ ಆಫ್ ದ ಸೆಲ್ ಅಂತ ಕರಿತೀವಿ ಅದನ್ನು. ಜೀವಶಕ್ತಿ. ನಮ್ಮ ಬದುಕಬೇಕು ಅಂತಂದರೆ ಮೈಟೊಕಾಂಡ್ರಿಯಾ ಬೇಕೇ ಬೇಕು, ಮಾತಾಡೋಕ್ಕೂ ಬೇಕು, ಎಲ್ಲದಕ್ಕೂ ಬೇಕು. ನಾವು ಮಲಗಿದಾಗಲೂ ಮೈಟೊಕಾಂಡ್ರಿಯಾ ಬೇಕು, ಏಕೆಂದರೆ ಗ್ರೋತ್ ಹಾರ್ಮೋನ್ಗಳು ರಿಲೀಸ್ ಆಗುತ್ತೆ. ಪ್ರತಿ ಕ್ರಿಯೆ ನಡೀಲೇಬೇಕು ಅಂತಂದರೆ ಅದಕ್ಕೆ ಫ್ಯೂಯಲ್ ಬೇಕು ಅಥವಾ ಎನರ್ಜಿ ಬೇಕು. ಆ ಎನರ್ಜಿ, ಆ ಶಕ್ತಿ ಸಿಕ್ಕೋದು ಮೈಟೊಕಾಂಡ್ರಿಯಾದಿಂದ. ಹಾಗಾಗಿ ಮೈಟೊಕಾಂಡ್ರಿಯಾ ಎಲ್ಲಿಂದ ಬಂತು ಅಂತ ನಾವು ನೋಡೋದಾದರೆ ಅದು ತಾಯಿಯಿಂದ ಬಂದಿರುವಂತಹ ಬಳುವಳಿ, ತಂದೆಯಿಂದ ಬಂದಿಲ್ಲ. ಮೈಟೊಕಾಂಡ್ರಿಯಾ ತಾಯಿಯಿಂದನೇ ಬಂದಿರೋದು. ಕಾರಣ ಏನು ಅಂತಂದರೆ, ಒಂದು ಮಗುವಿನ ಒಂದು ಸೃಷ್ಟಿಯಾಗಬೇಕು, ಒಂದು ಮಗು ಹುಟ್ಟಬೇಕು ಅಂತಂದರೆ ಅಂಡಾಣು ವೀರ್ಯಾಣುಗಳ ಮಿಲನ ಆಗುತ್ತೆ. ವೀರ್ಯಾಣುವಿನಿಂದ ಅಂಡಾಣುವಿಗೆ ಅದು ಜೋಡಿ ಆಗಬೇಕು ಅಂದರೆ ಸೇರಬೇಕಾದ್ರೆ ಬರೀ ವೀರ್ಯಾಣುವಿನ ತಲೆಯ ಭಾಗದಲ್ಲಿರುವ DNA ಅಥವಾ ಜೀನೋಮ್, ಜೆನೆಟಿಕ್ ಮೆಟೀರಿಯಲ್ ಅಂತ ನಾವೇನು ಹೇಳ್ತೀವಿ, ಅದು ಮಾತ್ರ ಅಂಡಾಣುವಿನ ಒಳಗಡೆ ಹೋಗುತ್ತೆ ಅಷ್ಟೇ.